ಮಾಂಗಲ್ಯ ಎಂಬುದು ಕುವೆಂಪು ಅವರ ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿಯಾಗಿದೆ. ಜಾತಿ, ಧರ್ಮ, ಭಾಷೆ ಎಲ್ಲವನ್ನೂ ಮೀರಿದ ವಿಶ್ವ ಮಾನವ ವಿವಾಹ ಪದ್ಧತಿ ಎಂದರೆ ತಪ್ಪಾಗಲಾರದು. ವರದಕ್ಷಿಣೆ, ಗೊಡ್ಡು ಸಂಪ್ರದಾಯಗಳು, ಅರ್ಥವಿಲ್ಲದ ಆಚರಣೆಗಳು ಮತ್ತು ಆಡಂಬರವನ್ನ ಒಳಗೊಂಡ ಮದುವೆಗಳಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನ ಮನಗಂಡ ಕುವೆಂಪು ಅವರು 1960ರ ದಶಕದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿಯೇ ಮಂತ್ರಮಾಂಗಲ್ಯ ಮದುವೆ. ನಾಯಕನಹಟ್ಟಿ ಹೋಬಳಿಯ ಎನ್ ಗೌರಿಪುರದ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೆದ ತಾಲೂಕಿನ ನಗರಂಗೆರೆ ಗ್ರಾಮದ ಸಿ ಮಹೇಶ ಹಾಗೂ ಕರಿಕೆರೆ ಗ್ರಾಮದ ಟಿ ಪದ್ಮಾವತಿ ಇವರ ಮಂತ್ರ ಮಾಂಗಲ್ಯಕ್ಕೆ ಸಾಕ್ಷಿಯಾಗಿದೆ. ಬೇರೆ ಬೇರೆ ಜಾತಿಯವರಾದ ಸಿ ಮಹೇಶ್ ಹಾಗೂ ಟಿ ಪದ್ಮಾವತಿ ಪರಸ್ಪರ ಪ್ರೀತಿಸಿ ಎರಡೂ ಕಡೆ ಕುಟುಂಬಗಳನ್ನ ಒಪ್ಪಿಸಿ ನಿವೃತ್ತ ಪ್ರಾಂಶುಪಾಲರಾದ ಶಿವಲಿಂಗಪ್ಪ, ಪ್ರೊಫೆಸರ್ ರಾಜಣ್ಣ, ಚಿತ್ತಯ್ಯ ಹಾಗೂ ಉಪನ್ಯಾಸಕ ಧನಂಜಯ ಇವರು ಕುವೆಂಪು ರಚಿತ ಮಂತ್ರಗಳನ್ನ ಹೇಳುವುದರ ಮೂಲಕ ನವ ವಧುವರರನ್ನ ಆರೈಸಿದ್ರು. ವಧುವರ ಪರಸ್ಪರ ಹೂಮಾಲೆ ಹಾಕಿ ಹಿರಿಯರಿಂದ ಆಶೀರ್ವಾದ ಪಡೆದು ವಧುವಿಗೆ ವರ ಮಾಂಗಲ್ಯ ಧಾರಣೆ ಮಾಡುವ ಮೂಲಕ ವಿವಾಹ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಹಿರಿಯರು ಬಂದು ಆಶೀರ್ವಾದ ಮಾಡುವ ಮೂಲಕ ಮದುವೆಗೆ ಸಾಕ್ಷಿಯಾದರು.